ಅತಿಯಾದ ಮಳೆಯಿಂದಾಗಿ ಎಲ್ಲ ನೀರಿನ ಕಾಲುವೆಗಳು ಉಕ್ಕಿ ಹರಿತಾ ಇವೆ. ಹೇಮಾವತಿ ಡ್ಯಾಮ್ ಕೂಡ ತುಂಬಿರೋದರಿಂದ ಅದರ ಬ್ಯಾಕ್ ವಾಟರ್ ನಿಂತ್ಕೊಂಡು ಈ ಥರ ನೀರಾಗಿದೆ. ಮತ್ತು ಅತಿಯಾದ ಮಳೆಯಿಂದಾಗಿ ಆ ಕಡೆ ಮೇಲೆ ಇರುವಂತಹ ಕಾವಲಿ ತುಂಬಿ ಅದರ ಹೆಚ್ಚುವರಿ ನೀರು ಹೊರಗಡೆ ಹರಿತಾ ಇದೆ. ಇದರಿಂದಾಗಿ ಈ ಮಧ್ಯಭಾಗದ ಗದ್ದೆ ನೀರು ನಿಂತ್ಕೊಂಡು ಕೆರೆ ಅಂತಾಗಿದೆ. ಅಲ್ಲಿ ಮೇಲಿನ ಭಾಗದಲ್ಲಿ ದೊಡ್ಡ ಕಾವಲಿಯಿಂದ ನೀರು ದೊಡ್ಡ ಹಳ್ಳ ಇದೆಯಲ್ಲ, ಆ ಹಳ್ಳದಿಂದ ನೀರು ಈ ಕಡೆ ಹೊರಗಡೆ ಧುಮುಕ್ತಾ ಇದೆ. ಅಲ್ಲಿಂದ ನೀರು ಹರಿದುಕೊಂಡು ಎಕ್ಸಸ್ ಆಗಿರೋ ಹೆಚ್ಚುವರಿ ನೀರು ಹರಿದುಕೊಂಡು ಗದ್ದೆಯಲ್ಲಿ ಹಾಸಿ ಹೀಗೆ ಕೆಳಗಡೆ ಹರಿದುಕೊಂಡು ಹೋಗ್ತಾ ಇದೆ. ಇದು ನಾವು ನಮ್ಮ ಗದ್ದೆ ತಾಳೆಗಡೆ ಹಚ್ಚಿದ್ದೀವಿ. ಅವು ಕೂಡ ನೀರಿನಲ್ಲೇ ಇವೆ. ಒಂದು 8 ದಿನವರೆಗೂ ನೀರಲ್ಲಿದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಈ ನೀರು ಒಂದು ಅಥವಾ 2 ದಿನ ನಿಂತ್ಕೋಬೋದು. ಮತ್ತೆ ಮಳೆ ಶುರು ಆಯಿತು. ಇದು ದಾರಿ. ಆ ದಾರಿಯಲ್ಲಿ ಕೂಡ ನೀರು ಹರಿದು ಹೋಗ್ತಾ ಇದೆ. ಅದು ಓವರ್ಫ್ಲೋ ಆಗಿ ಹೊರಗಡೆ ಬರ್ತಾ ಇದೆ. ಆ ಹೊರಗಡೆ ಬಂದಿರೋ ನೀರು ಇಲ್ಲಿ ಒಂದು ಮೋರಿ ಹಾಕಿದೆಯಲ್ಲ, ಆ ಮೋರಿಯಲ್ಲಿ ಪಾಸ್ ಆಗ್ತಾ ಇದೆ. ಇದು ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ರಸ್ತೆ.